ನಮ್ಮ ಈ ಜಗತ್ತು ಎಷ್ಟು ವಿಶಾಲ ಸುಂದರ ಅಲ್ವಾ? ಹಲವಾರು ಭಾಷೆ, ನಾನಾ ರೀತಿಯ ಜಾತಿ ಧರ್ಮ. ಇದೇ ಥರ ನಮ್ಮಲ್ಲಿ ಇನ್ನೊಂದು ಜಗತ್ತಿದೆ. ಏನಪ್ಪ ಇದು? ನಮ್ಗೆ ಗೊತ್ತಿರೋದು ಒಂದೇ ಜಗತ್ತು, ಇನ್ಯಾವ ಜಗತ್ತಿನ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಯೋಚಿಸ್ತಾ ಇದ್ದೀರಾ? ಎಸ್, ಯೋಚನೆ ಬಂದೇ ಬರುತ್ತೆ. ನಾನು ಹೇಳೋಕೆ ಹೋಗ್ತಾ ಇರೋದು ಮಕ್ಕಳಿನ ಜಗತ್ತಿನ ಬಗ್ಗೆ. ಮಕ್ಕಳದೇ ಆದ ಒಂದು ಪುಟ್ಟ ಜಗತ್ತು ಇದೆ. ಅವ್ರ ತುಂಟಾಟ, ಅವ್ರ ನಗು, ಅಳು, ಆಟ ಪಾಠ, ಅದನ್ನ ನೋಡೋದೇ ಒಂದು ಖುಷಿ. ಬಾಲ್ಯದ ದಿನಗಳು ತುಂಬ ಕಲರ್ಫುಲ್. ಈಗಲೂ ವಯಸ್ಸಲ್ಲಿರೋ ಹುಡುಗ ಹುಡುಗಿರಿಂದ ಹಿಡಿದು ವಯಸ್ಸಾಗಿರೋ ಅಜ್ಜಿ ತಾತಂದ್ರನ್ನ ನಿಮ್ಮ ಲೈಫಲ್ಲಿ ತುಂಬ ಇಷ್ಟಪಡೋ ದಿನಗಳು ಯಾವುದು ಅಂದರೆ ಅವ್ರು ಹೇಳೋದೇ ಬಾಲ್ಯದ ದಿನಗಳನ್ನ, ಸ್ಕೂಲಲ್ಲಿ ಕಳೆದ ಸ್ವೀಟೆಸ್ಟ್ ಮೆಮೊರಿಗಳನ್ನ. ಮಕ್ಕಳು ತಮ್ಗೇನಾದರೂ ಬೇಕು ಅಂದರೆ ಅದೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಅದನ್ನು ಪಡೆದೇ ಪಡಿತಾರೆ. ಇದನ್ನು ಉದಾಹರಣೆಗೆ ಇಟ್ಕೊಂಡು ಒಂದು ಶೂನ ಪಡೆಯೋಕ್ಕೆ ಒಂದು ಮಗು ಏನೇನೆಲ್ಲ ಕಷ್ಟಪಡುತ್ತೆ ಅನ್ನೋದನ್ನು ಈ ಕಾಮನ ಬಿಲ್ಲು ಅನ್ನೋ ಶಾರ್ಟ್ ಮೂವಿಲಿ ಶಾರ್ಟಾಗಿ ತೋರಿಸ್ತಾ ಇದ್ದೀವಿ. ಯಾಕೋ ಶೂ ಹಾಕೊಂಬಂದಿಲ್ಲ? ಮಿಸ್, ಅದು ನನ್ನ ಬರ್ತ್ಡೇ ಮಿಸ್. ಹ್ಯಾಪಿ ಬರ್ಡೇ. ಯಾಕೋ ಇಷ್ಟು ಲೇಟು? ಏನಾಯ್ತು? ಸೈಲೆನ್ಸ್. ಅವರೆಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ, ನಿಂದೇನು ಸ್ಪೆಷಲ್ಲು? ಮತ್ತೆ ಇನ್ನೊಂದ್ಸಲ ಮಾಡಬೇಡ, ಅರ್ಥ ಆಯ್ತಾ? ಕಮ್ ಇನ್ ಸೈಡ್. ಏಯ್, ಎಲ್ಲರೂ ಸೈಲೆಂಟಾಗಿ ಲೈನಲ್ಲಿ ಹೋಗಿ. ಶೂಸ್ ಎಲ್ಲಿ? ಸರ್, ಅದು ಗಾಯ ಬಿಟ್ಟಿದೆ ಸರ್. ಏನಾಗಿದೆ? ಬ್ಯಾಂಡೇಜ್ ಹಾಕೊಂಡಿದ್ದೀನಿ. ಪರವಾಗಿಲ್ಲ, ತೋರಿಸಿ ಏನಾಗಿದೆ. ಬೇಡ ಸರ್, ರಕ್ತ ಬರುತ್ತೆ. ತೋರಿಸು ಏನಾಗಿದೆ ಅಂತ. ಬೇಡ ಸರ್, ಜಾಸ್ತಿ ರಕ್ತ ಬರುತ್ತೆ. ತೋರಿಸು. ಬೇಡ ಸರ್. ತೋರಿಸು ಅಂತ ಹೇಳ್ತಾ ನಿಂತಾನೆ. ತೋರಿಸು. ಓಪನ್ ಮಾಡೋದು ಸರ್. ಓಪನ್ ಮಾಡು. ಬೇಡ ಸರ್. ಓಪನ್ ಮಾಡು. ಬೇಡ ಸರ್. ಏನಾಗಿಲ್ಲ, ಏನಿಲ್ಲ. ಸುಳ್ಳು ಹೇಳ್ತಿದ್ಯಾ? ಸರ್ ಸರ್ ಸರ್, ಅಪ್ಪ ಅಮ್ಮನ ಸ್ಕೂಲ್ ಕರ್ಕೊಂಬಂದೆ ಮಾತ್ರ ನಾಳೆ ಸ್ಕೂಲ್ ಸೇರಿಸೋದು, ಇಲ್ಲಾಂದ್ರೆ ಇಲ್ಲ. ಕ್ಲಾಸ್ಗೆ ಹೋಗು. ಯಾಕೋ ಶೂ ಹಾಕೊಂಬಂದಿಲ್ಲ? ಅಪ್ಪ ಅಮ್ಮನ ಸ್ಕೂಲ್ ಕರ್ಕೊಂಬಂದೆ ಮಾತ್ರ ನಾಳೆ ಸ್ಕೂಲ್ ಸೇರಿಸೋದು, ಇಲ್ಲಾಂದ್ರೆ ಇಲ್ಲ. ನನಗೆ ಮಾತ್ರ ಶೂ ಇಲ್ಲ, ನಿಂಗೆ ಮಾತ್ರ ಶೂ. ಹೋಗು. ಅಮ್ಮನಿಗೆ ಎಷ್ಟು ಕಷ್ಟ ಇದೆ ಗೊತ್ತು ತಾನೆ. ನಿನಗೂ ಶೂ ಕೊಡಿಸ್ತಾರೆ ಬಾ. ಸರಿ, ಇವತ್ತು ಸ್ಲೀಪರ್ ಹಾಕೊಂಬಂದಿದ್ಯಲ್ವಾ, ಸ್ಕೂಲಲ್ಲಿ ಏನು ರೀಸನ್ ಹೇಳ್ತೀಯಾ? ಇವತ್ತು ನನ್ನ ಬರ್ತ್ಡೇ ಅಂತ ಹೇಳ್ಬಿಡ್ತೀನಿ. ಸರಿ, ಇವತ್ತೇನು ರೀಸನ್ ಹೇಳ್ತೀಯ ನೀನು? ನಿನ್ ಶೂ ಇದೆಯಲ್ಲ.
ಓಯ್ ಏನೋ ಮಾಡ್ತಾ ಇದ್ಯಾ? ಇದೆಷ್ಟು? 8,000, ಇದು 7,000, ಇದು 6,000. ಇದು ಏಯ್ ತಗೊಳ್ಳೋದೇನಿಲ್ಲ, ಸುಮ್ಮನೆ ಕೇಳ್ತೇನೆ, ಹೋಗ ಮನೆಗೆ. ನಿಮ್ಮ ಶೂ ಎಷ್ಟು? ಏಯ್ ನನ್ನ ಶೂಗೆ ಕಣ್ಣು ಹಾಕ್ತಾನೆ. ನೋಡಿ ಮಕ್ಕಳೇ, ಪ್ರತಿ ವರ್ಷ ಸ್ಪೋರ್ಟ್ಸ್ ಮಾಡೋ ಥರ ಈ ವರ್ಷನೂ ಸ್ಪೋರ್ಟ್ಸ್ ಮಾಡ್ತಾ ಇದ್ದೀವಿ. ಅದೇ ಥರ ರನ್ನಿಂಗ್ ರೇಸು, ಲಾಂಗ್ ಜಂಪು, ಹೈ ಜಂಪು, ಈ ಥರ ಎಲ್ಲ ಥರನೂ ಇರುತ್ತೆ. ವಾಲಿಬಾಲು ಕೂಡ ಇರುತ್ತೆ. ಈ ಸಲ ಏನು ಸ್ಪೆಷಲು ಅಂದರೆ ರನ್ನಿಂಗ್ ರೇಸಲ್ಲಿ ತುಂಬ ಸ್ಪೆಷಲ್ ಇದೆ. ಫಸ್ಟ್ ಪ್ರೈಸ್ ಬಂದವರಿಗೆ ಗೋಲ್ಡು, ಸೆಕೆಂಡ್ ಪ್ರೈಸ್ ಬಂದವರಿಗೆ ಸಿಲ್ವರು, ಥರ್ಡ್ ಪ್ರೈಸ್ ಬಂದವರಿಗೆ ಶೂನ ಕೊಡ್ತಾ ಇದ್ದೀವಿ. ಓ ಶೂ, ಹೇಗಾದ್ರೂ ಮಾಡಿ ಶೂನ ಗೆಲ್ಲಬೇಕು. ನೀನಾಗ ಶೂ ಹಾಕಿಲ್ಲ? ನನ್ನ ಹತ್ರ ಶೂ ಇಲ್ಲ ಸರ್. ಇಲ್ಲಪ್ಪ, ಆಗಿಲ್ಲ, ಹೋಗಕ್ಕಾಗಲ್ಲ. ಇಲ್ಲ ಸರ್, ನಂಗೇನು ಆಗಲ್ಲ ಗಾಯ ಸರ್. ಆಗುತ್ತೆ ಕಣ. ತುಂಬಾ ಆಸೆ ಇದೆ ಸರ್. ಹೌದಾ, ಸರಿ ಆಯ್ತಪ್ಪ. ಅಯ್ಯೋ, ಶೂ ಬೇಕಂದ್ರೆ ಥರ್ಡ್ ಪ್ಲೇಸ್ಗೆ ಹೋಗ್ಬೇಕಲ್ವಾ? ಹೊಸ ಶೂ ಸಿಕ್ತಲ್ವಾ? ಹಳೆ ಶೂಸ್ ಕೈಯಲ್ಲಿ ಯಾಕೆ ಇಟ್ಕೊಂಡಿದ್ಯಾ? ನಿಂಗೆ ಗೊತ್ತಿಲ್ವಾ, ಓಲ್ಡ್ ಇಸ್ ಗೋಲ್ಡ್. ಈ ಶೂ ತಾನೇ ನಂಗೆ ಹೆಲ್ಪ್ ಮಾಡಿದ್ದು, ಅದಕ್ಕೆ ಶೂ ನಮ್ಮ ಮನೆಗೆ ಇಟ್ಕೊಳ್ತೀನಿ.